ಮೊದಲೇ ಹೇಳಿದಿದ್ರೆ ಇಷ್ಟೊಂದು ಗಡಿಬಿಡಿ ಆಗ್ತಿರ್ಲಿಲ್ಲ. ನೆನ್ನೆ ಸಂಜೆ ಹೇಳಿ ಕಳ್ಸಿದ್ರು ನಾವು ಬರ್ತೀವಿ ಅಂತ. ಈಗ ನೋಡು ಎಷ್ಟೊಂದು ದಾವಂತ, ಎಲ್ಲ ನಾನು ಒಬ್ಳೆ ಮಾಡಬೇಕು. ಹಾಗಂತ ನನಗೇನು ಬೇಜಾರಿಲ್ಲ. ದೇವರ ದಯದಿಂದ ಈ ಸಲ ಬರ್ತಿರೋ ಗಂಡಿನ ಕಡೆಯವರು ನಮ್ಮ ದೇವಿಯ ನೀನು ಒಪ್ಕೊಂಡ್ರೆ ಸಾಕು. ಯಾಕೋ ಏನು ಮಾತಾಡ್ತಿಲ್ಲ? ಇನ್ನು ಸಂಭ್ರಮ ನೋಡಿದ್ರೆ ಸಂಕಟ ಆಗುತ್ತೆ ನನಗೆ. ಪ್ರತಿ ಸಲ ಇದೇ ಗೋಳು. ಅದು ಯಾರೋ ಬರ್ತಾರೆ ಅನ್ನೋದು, ನೀನೇನೋ ಮಹಾರಾಜರೇ ಬರ್ತಾರೆ ಅನ್ನೋ ಥರ ಮನೆನೆಲ್ಲ ಸಿಂಗಾರ ಮಾಡೋದು, ಬಂದವರು ನಮ್ಮನೆ ಕೊಂಡ್ಕೊಳ್ಳೋರ ಥರ ನಡ್ಕೊಳ್ಳೋದು. ಛೇ, ಸಾಕಾಗೋಗಿದೆ ನನಗೆ. ನಂಗೆ ಗೊತ್ತು ಕಣೋ, ಆದ್ರೆ ಏನ್ ಮಾಡಕ್ಕಾಗತ್ತೆ ಹೇಳೋ? ಅದ್ ನಡ್ಕೊಂಡು ಬಂದಿರೋದೇ ಹೀಗೆ. ಹೆಣ್ಣೆತ್ತವರು ತಗ್ಗಿ ಬಗ್ಗಿ ನಡಿಬೇಕು. ಅವ್ರಿಗೆ ಮನಸ್ಸು ಸಾಕು ಸುಮ್ಮನಿರಕ್ಕ. ಮತ್ತೆ ಮತ್ತೆ ಹೇಳಿದ್ದನ್ನು ಹೇಳಬೇಡ ನೀನು. ಏನಾಗಿದೆ ದೇವ್ಯಾನಿಗೀಗ? ಮದುವೆ ಆದ್ರೆ ಆಗತ್ತೆ, ಇಲ್ಲಾಂದ್ರೆ ಮನೇಲಿ ಇರ್ತಾಳೆ ಬಿಡು. ನೀ ನೋಡಿದ್ರೆ ಅವಳನ್ನು ಕತ್ತಿಡ್ದು ಆಚೆ ದಬ್ಬಕ್ಕೆ ಕಾಯ್ತಾ ಇರ್ತೀಯಪ್ಪ. ತಪ್ಪಾಯ್ತು ಕಣೋ, ತಪ್ಪಾಯ್ತು. ನೀ ಸೊಸೆ ಬಗ್ಗೆ ನಾನೇನು ಮಾತಾಡೋಗಿಲ್ಲ ಅಲ್ಲ. ನಿಂಗೆ ಏನಾದ್ರೂ ಹೇಳಿದ್ರೆ ಸಿಟ್ಟು ಬರುತ್ತೆ, ಅವಳಿಗೂ ಸಿಟ್ಟು ಬರುತ್ತೆ. ಇಬ್ರು ನಾನ್ ತಪ್ಪು ಮಾಡಿರೋ ತರ ಮಾತಾಡ್ತೀರಾ. ಈ ಸಲ ನೋಡಕ್ ಬರ್ತಿರೋರು ತಾವಾಗೆ ಬರ್ತಿದ್ದಾರೆ. ನಮ್ಮ ಮನೆಯಲ್ಲಿ ಹೀಗೆ ಒಂದು ಹುಡುಗಿ ಒಳ್ಳೆ ಮನೆ ಸೇರಿದೆ ನಾನು ಪ್ರಾಣ ಬಿಟ್ಬಿಟ್ರೆ ನನಗೆ ಶಾಂತಿ ಸಿಗುತ್ತಾ? ನಿನ್ನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಸಂತೋಷವಾಗಿರೋಳಿಗೆ ಯಾಕೆ ಹಿಂಸೆ ಕೊಡ್ತೀಯ ನೀನು? ಅದು ಅವಳಿಗೂ ಇಷ್ಟ ಆಗಲ್ಲ. ನಂಗೇನು ಇಷ್ಟನಾ? ಇದೆಲ್ಲ ನನ್ಗೇನು ಇಷ್ಟನಾ ಹೇಳೋ? ಅವಳು ಮದ್ವೆ ಆದ್ದೆ ನಂಗೆ ಗೊಟ್ಟಕ್ಕೆ ಕಂಡ್ಬಿಟ್ರೆ ನೀನ್ ನೋಡ್ಕೋತೀಯ ಅವಳ? ನೋಡ್ಕೋತೀಯ ಹೇಳೋ? ನಿಂದೆ ನಿನಗೆ ಸ್ಥಿರ ಇಲ್ಲ. ಚಟ್ಟಿ ಬಿಟ್ಟಲ್ಲಿ ಪಟ್ನ ಅನ್ನೋ ಹಾಗೆ ಬದುಕ್ತೀಯ ನೀನು. ಅಂದ್ರೇನು? ಮದುವೆ ಆದ್ರೆ ಅವಳೆಲ್ಲ ಸಮಸ್ಯೆನೂ ಪರಿಹಾರ ಆಗ್ಬಿಡುತ್ತೆ ಅಂತ ನೀನು ಹೇಳೋದು? ಹೌದು ಕಣ, ಅವಳಿಗೆ ಮದುವೆ ಆದ್ರೆ ಸಾಕು, ನಾನು ನೆಮ್ಮದಿಯಾಗಿ. ಅಕ್ಕ, ದೇವಿಯ ನೀನು ಬೇಡ ಅಂದ್ರೆ ಅದು ಅವ್ರ ಹಣೆ ಬರ. ಯಾರು ಏನೂ ಮಾಡೋಕ್ಕಾಗಲ್ಲ. ಇಂಥವ್ಳು ಸೊಸೆಯಾಗಿ ಬರೋಕ್ಕೆ ಅವ್ರು ಪುಣ್ಯ ಮಾಡಿರಬೇಕು. ರೆಡಿ ಆದೆ, ಬಂದೆಮ್ಮ. ತಿರುಗಿ ಈ ಕಡೆ. ಚೆನ್ನಾಗಿ ಸಿಂಗಾರ. ನಾನೊಂದ್ಸಲ ನೋಡ್ತೀನಿ. ತಿರುಗಿ ಈ ಕಡೆ.
ಹೆಸರು? ಕೆಲ್ಸಕ್ಕೆ ಹೋಗ್ತಿದೀಯಲ್ವಾ? ಏನು ಆಫೀಸ್ ಟೈಮು? 10ರಿಂದ 5? ಬೆಳಗ್ಗೆ 9ಕ್ಕೆ ಹೋಗಬೇಕು, ಸಂಜೆ 6 ತನಕ ಆಫೀಸ್ ಕೆಲಸ. ಕೆಲಸ ಜಾಸ್ತಿ ಇದ್ದ ದಿನ ಸ್ವಲ್ಪ ಲೇಟ್ ಆಗುತ್ತೆ. ಹಾಗೇನಿಲ್ಲ, ಯಾವತ್ತೋ ಒಂದು ದಿವಸ ಅಷ್ಟೇ. ಕೆಲಸ ಜಾಸ್ತಿ ಇದ್ದಾಗ ಲೇಟ್ ಆಗುತ್ತೆ, ಇಲ್ದಿದ್ರೆ 5:30 6 ಗಂಟೆಗೆಲ್ಲ ಮನೆ ಸೇರಿಬಿಡ್ತಾಳೆ. ಲೇಟ್ ಆದರೆ ಓವರ್ ಟೈಮ್ ಕೊಡ್ತಾರೆ ಅಂತ ಕಾಣಿಸುತ್ತೆ. ಅಂದಾಗೆ ಎಷ್ಟು ಬರುತ್ತೋ ಸಂಬಳ? ರಾಜು, ಸರಿಯಾಗಿ ನೋಡ್ಕೊಳಪ್ಪ ಹುಡುಗಿನ. ಆಮೇಲೆ ನೋಡ್ಲಿಲ್ಲ ಅನ್ಬೇಡ. ಹಾಗೆ ಹುಡುಗಿನ ಏನಾದ್ರೂ ಕೇಳೋದಿದ್ರೆ ಕೇಳು. ನೀವೇನು ಕೆಲಸ ಮಾಡ್ತಿದ್ದೀರಿ? ಒಂದು ಪ್ರೈವೇಟ್ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀನಿ. ರಿಸೆಪ್ಷನಿಸ್ಟಾ, ಸೆಕ್ರೆಟರಿನಾ? ಅದಂತ ಗೌರವ ತರೋವಂಥ ಕೆಲಸ ಅಲ್ಲಮ್ಮ. ನೀನು ಮದುವೆ ಆದಮೇಲೆ ಕೆಲಸ ಬಿಡಬೇಕಾಗುತ್ತೆ. ನಮ್ಮದು ಕೊಂಚ ಸಾಂಪ್ರದಾಯಸ್ಥರ ಮನೆತನ. ನಾ ಕೆಲಸ ಮಾಡೋದು ಅಕೌಂಟ್ಸ್ ಡಿಪಾರ್ಟ್ಮೆಂಟಲ್ಲಿ. ಹೌದಾ? ಒಳ್ಳೇದು ಒಳ್ಳೇದು. ನಿನ್ನ ನೋಡಿದರೆ ಅಷ್ಟೊಂದು ಓಲ್ದಾಗ ಕಾಣಿಸಲ್ವಲ್ಲ? ದೇವಯಾನಿ, ನಿನ್ನ ಹುಡುಗನ ಏನಾದ್ರೂ ಕೇಳೋದಿದ್ರೆ ಕೇಳ್ಬೋದು. ಇಲ್ಲ, ಅವ್ರ ಬಗ್ಗೆ ಅಮ್ಮ ಎಲ್ಲ ಹೇಳಿದ್ದಾರೆ. ಹುಡುಗಿ ಜಾತಕ ಇದೆ ತಾನೆ? ಜಾತಕನ ಅದು ಏನಾಯ್ತು ಅಂದರೆ, ಇಲ್ಲ, ಜಾತಕ ಇಲ್ಲ. ಹುಟ್ಟಿದ ವರ್ಷ, ತಿಂಗಳು, ವಾರ, ದಿನ ಗೊತ್ತಾದ್ರೆ ಮಾಡಿಸ್ಬೋದು. ಅದಕ್ಕೇನಂತೆ? ಅದು ನಮ್ಮ ಯಜಮಾನ್ರಿಗೆ ಜಾತಕ ಜ್ಯೋತಿಷ್ಯದಲ್ಲಿ ಅಷ್ಟು ನಂಬಿಕೆ ಇರಲಿಲ್ಲ. ಹಾಗಾಗಿ ಇವಳು ಜಾತಕ ಮಾಡ್ಸೋಕ್ಕೆ ಹೋಗಲಿಲ್ಲ. ಕರ್ಕಾಟಕ ರಾಶಿ, ಆಶ್ಲೇಷ ನಕ್ಷತ್ರ ಅಲ್ವೇನೋ? ಜಾತಕ ಇದ್ದಿದ್ರೆ ಹುಡುಗಿ ಪ್ರಾಯ ಎಷ್ಟು ಅಂತ ಸರಿಯಾಗಿ ಗೊತ್ತಾಗಿರೋದು. ಎಷ್ಟಮ್ಮ ವಯಸ್ಸು ನಿಂಗೆ? ನನಗೆ 29 ವರ್ಷ. ಈ ನವೆಂಬರ್ ಬಂದರೆ 30ಕ್ಕೆ ಕಾಲಿಡ್ತೀನಿ.